Guys, look what the OG Innova is here. This is 2.5 liter engine Toyota Innova. ಹಳೇ ಗಾಡಿ ಇದು. ಇದು RX ಎಲ್ಲ ಒಂದೇ ಥರ. ಎಷ್ಟೇ ವರ್ಷಗಳಾಗಲಿ ಇದ್ರ ವ್ಯಾಲ್ಯೂ ಮಾತ್ರ ಕಮ್ಮಿ ಆಗಲ್ಲ. ಆ್ಯಂಡ್ ಇದ್ರ ಬಗ್ಗೆ ಹೆಸರು ಮಾತ್ರನೂ ಕಮ್ಮಿ ಆಗಲ್ಲ. ದಿಸ್ ಈಸ್ ದಿ ಬೆಸ್ಟ್ ಮ್ಯಾನ್. ಹಳೇ ಗಾಡಿ ಇದು ಹೆಂಗಿದೆ ಗೊತ್ತಾ, ಫುಲ್ ರಿಫೈನ್ಡ್ ಇಂಜಿನ್. ಇನ್ನು 5 ಲಕ್ಷ ಓಡಿದ್ರೂ ಏನು ಆಗದೆ ಇರೋ ಅಂಥ ಏಕೈಕ ಗಾಡಿ ಅಂದರೆ ಇದೇನೆ, ದಟ್ ಈಸ್ ಇನೋವಾ. ಇದು ಹಳೇ ಮಾಡೆಲ್, ಇದು ಫಸ್ಟ್ ವರ್ಷನ್ ಆಫ್ ಇನೋವಾ ಇದು. ಆ್ಯಂಡ್ ಇದ್ರ ರೈಡ್ ಕ್ವಾಲಿಟಿ ಇನ್ನೂ ಹೆಂಗಿದೆ ಅಂದರೆ ಹೊಸ ಕಾರ್ ಥರ ಇದೆ. ಲೈಕ್ ಟೈಮ್ಲಿ ನೀವು ಕರೆಕ್ಟಾಗಿ ಸರ್ವಿಸ್ ಮಾಡಿಸಿದ್ರೆ ದಿಸ್ ಈಸ್ ಸ್ಟಿಲ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. 5 ಲಕ್ಷ ಆಗಲಿ 7 ಲಕ್ಷ ಆಗಲಿ ನೀವು ಎಷ್ಟೇ ರಫಾಗಿ ಯೂಸ್ ಮಾಡಿ ಒಂದೇ ಒಂದು ಚೂರೂ ಪರ್ಫಾರ್ಮೆನ್ಸ್ ಡ್ರಾಪ್ ಆಗಲ್ಲ. ಕ್ವಾಲಿಟಿನೂ ಹಾಗೆ ಇದೆ. ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಟೊಯೋಟೋದವ್ರದ್ದು ಮಾತಾಡೋಂಗೆ ಇಲ್ಲ. ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಪ್ರೀಮಿಯಮ್ ಅಂತಲೇ ಹೇಳ್ಬೋದು. ಇವರ ಬಿಲ್ಡ್ ಕ್ವಾಲಿಟಿ ತುಂಬ ರಿಲಯಬಲ್. ಇನೋವಾ ತುಂಬ ಜನ ಪ್ರಿಫರ್ ಮಾಡೋದು ಈ ಮಿನಿಸ್ಟರ್ಸ್ ಆಗಿರ್ಬೋದು, ನೀವು ನೋಡಿರ್ಬೋದು, MLAs, ಆಮೇಲೆ ತುಂಬ ಇಲೈಟ್ ಪೀಪಲ್ ಆ್ಯಂಡ್ ಹೋಟೆಲ್ಸ್ಗೆಲ್ಲನೂ ಯೂಸ್ ಮಾಡ್ತಾರೆ, ಬಿಸ್ನೆಸ್ ಪೀಪಲ್ಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ಇದನ್ನು ತಗೊಳ್ಳೋದು ಲೈಕ್ ಜಸ್ಟ್ ನಾಟ್ ಫಾರ್ ದಿ ಕಂಫರ್ಟ್, ಫಾರ್ ರಿಲಯಬಿಲಿಟಿ, ಲಾಂಗ್ ಟರ್ಮ್ ಆ್ಯಂಡ್ ಮೇಯ್ನ್ಲಿ ಟ್ರಸ್ಟ್ಗೋಸ್ಕರನೇ ಈ ಇನೋವನ್ ತೊಗೊಳ್ಳೋದು. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಸೆಗ್ಮೆಂಟಲ್ಲೇ. ಇನ್ನೂ ಇದ್ರ ವ್ಯಾಲ್ಯೂ ಕಮ್ಮಿ ಆಗಿಲ್ಲ. ಇವಾಗ ಸೆಲ್ ಮಾಡಿದ್ರು ಇದ್ರ ರೀಸೆಲ್ ವ್ಯಾಲ್ಯೂ ವಿಲ್ ಬಿ ಹೈ. ಮಿನಿಮಮ್ ಅಂದ್ರೂ ಅಷ್ಟು ವರ್ಷ ಆಗಿದ್ರು ಒಂದು 10 ಲಕ್ಷ, 8 ರಿಂದ 10 ಲಕ್ಷಕ್ಕಾದರೂ ಇದು ಹೋಗುತ್ತೆ. ಯಾಕಂದರೆ ಅಂಥ ಓಜಿ ಗಾಡಿ ಇದು, ಯಾವತ್ತೂ ಕಮ್ಮಿ ಆಗದೆ ಇರೋಂಥ ಕ್ರೇಜ್ ಇದು. ಇವಾಗಿನವ್ರಿಗೆ ಇನೋವಾ ಬಗ್ಗೆ ಎಲ್ಲ ಅಷ್ಟು ಐಡಿಯಾನೇ ಇರಲ್ಲ. ಲೈಕ್ ಈ ಓಜಿ ಇನೋವಾಸ್ ಅಂತ ಏನು ಹೇಳ್ತೀವಿ, ಫಸ್ಟ್ ಜನ್ರೇಷನ್ನು, ಆ ಇನೋವಾಸ್ ಕ್ರೇಜೇ ಬೇರೆ. ಇನ್ನೂ ಲೈಕ್ ಎಷ್ಟೇ ರಿಫೈನ್ಡ್ ಮಾಡಿದ್ರು, ಈಗಿನ ಟೆಕ್ಗೆ ಮ್ಯಾಚ್ ಮಾಡಿದ್ರು, ಸೇಫ್ಟಿಗೆ ಮ್ಯಾಚ್ ಮಾಡಿದ್ರು, ದಿಸ್ ಈಸ್ ದಿ ಓಜಿ ಗಾಡಿ ಅಂತಲೇ ಹೇಳ್ಬೋದು. ಕ್ರಿಸ್ಟಾ ಬಂದಿದೆ, ಇನೋವಾ ಹೈ ಕ್ರಾಸ್ ಬಂದಿದೆ. ಬಟ್ ಇದ್ರದ್ದು ನಾನು ರೈಡ್ ಮಾಡಿದ್ದೀನಿ. ಇದ್ರದ್ದು ಆ ಫೀಲ್ ಕೊಡೋ ಅಂಥದ್ದು, ಆ ರೈಡ್ ಕ್ವಾಲಿಟಿ, ಆ ಇಂಜಿನ್ ಸೌಂಡ್ ಆಗಿರ್ಬೋದು, ನೀವು ಒಳಗಡೆ ಕೂತಿದ್ರು ಕ್ಯಾಬಿನ್ ಒಳಗಡೆ ನಿಮಗೆ ನೀವು ರೇವ್ ಮಾಡಿದ್ರೆ ಅಥವಾ ಗೇರ್ ಚೇಂಜ್ ಮಾಡಬೇಕಾದ್ರೆ ಅದೊಂದು ಫೀಲ್ ಬರುತ್ತೆ ನೋಡಿ. ಅದು ಗೇರ್ ಚೇಂಜ್ ಮಾಡಬೇಕಾದ್ರೆ ಎಲ್ಲ ಸೌಂಡ್ ಬರುತ್ತೆ ನೋಡಿ, ಅದೆಷ್ಟು ಇಂಪಾಗಿರುತ್ತೆ ಅಂದರೆ ಕೇಳೋಕ್ಕೆ ಇನೋವಾದು. ಅದು ಕೇಳೋದೇ ಮಜಾ. ಅದು ನನಗೆ ಗೊತ್ತಿರ ಹಿಂಗೆ ಇದು ಬಿಟ್ಟರೆ ಇನ್ಯಾವುದು ಆ ಥರ ಫೀಲ್ ಕೊಡೋಲ್ಲ. ಲೈಕ್ ಜಸ್ಟ್ ಗೇರ್ ಚೇಂಜ್ ಮಾಡಬೇಕಾದ್ರೆ ಒಳ್ಳೆ ಫೀಲ್ ಕೊಡುತ್ತೆ. ಆ್ಯಂಡ್ ಕಿಂಗ್ ಆಫ್ ಹೈವೇಸ್ ಅಂತಲೇ ಹೇಳ್ಬೋದು ಇದನ್ನು. ಏನಕ್ಕೆ ತುಂಬ ಜನ ಲಾಂಗ್ ಡ್ರೈವ್ಸ್ಗೆ ಯೂಸ್ ಮಾಡ್ತಾರೆ ಅಂದರೆ ಆ ಥರ ಇದೆ ಇದು. ಕಿಂಗ್ ಆಫ್ ಹೈವೇಸ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿರುತ್ತೆ. ಕ್ರೂಸ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಲೈಕ್ ನೀವು 200 ಹೋಗ್ತಾಯಿದ್ರು ಅಷ್ಟೇ ಸ್ಮೂತಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಅವಾಗೆಲ್ಲ ಅಷ್ಟು ನಿಮಗೆ ಫೀಚರ್ಸ್ ಓರಿಯೆಂಟೆಡ್ ಇವೆಲ್ಲ ಬರ್ತಾನೆ ಇರಲ್ಲ. ಅವಾಗೆಲ್ಲ ಜಸ್ಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಷ್ಟೇ. ಆ್ಯಂಡ್ ಕಂಫರ್ಟ್, ಫ್ಯಾಮಿಲಿ ಕೂರಿಸ್ಕೊಂಡು ಹೋಗೋಕ್ಕೆ. ನೀವು ಇದು ಫ್ರಂಟ್ ಪ್ರೊಫೈಲ್ ನೋಡ್ತಾ ಇರ್ಬೋದು, ಏನೂ ಇಲ್ಲ. ಈ ಗ್ರಿಲ್ ಆಗಿರ್ಬೋದು, ಇಲ್ಲಿ ಟೊಯೋಟೋ ಲೋಗೋ ಬರುತ್ತೆ. ದಿಸ್ ಈಸ್ ಟಿಲ್ ನೌ ಇಟ್ ಇಸ್ ನಾಟ್ ಚೇಂಜ್ ಟೊಯೋಟೋ ಲೋಗೋ. ಆ್ಯಂಡ್ ಇಲ್ಲಿ ನಿಮಗೆ ಹೆಡ್ಲೈಟ್ಸ್ ಬರುತ್ತೆ. ಇಲ್ಲಿ ಈ ವೇರಿಯಂಟಲ್ಲಿ ನಿಮಗೆ ಫಾಗ್ ಲ್ಯಾಂಪ್ಸ್ ಬರಲ್ಲ. ಆ್ಯಂಡ್ ನೋಡಿ ಈ ಥರ ಬರುತ್ತೆಲ್ಲ. ಆ್ಯಂಡ್ ಟೈರ್ ನೋಡಿ, ಇದೆಲ್ಲ ಅವಾಗೆಲ್ಲ ಸ್ಟೀಲ್ ರಿಮ್ಸೇ ಬರ್ತಾಯಿತ್ತು. ಆ್ಯಂಡ್ ಇಲ್ಲಿ ಮಿರರ್ಸ್ ಬರುತ್ತೆ, ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ ಅಷ್ಟೇ. ಇದರಲ್ಲಿ ಎಕ್ಸ್ಟೀರಿಯರ್ ಎಲ್ಲ ಹೇಳೋ ಅಂಥದ್ದೇನು ಜಾಸ್ತಿ ಇಲ್ಲವೇ ಇಲ್ಲ. ಜಸ್ಟ್ ಇದು ಪರ್ಫಾರ್ಮೆನ್ಸ್ ವೆಹಿಕಲ್ಸ್ ಇವೆಲ್ಲ. ಋತ್ವಿಕ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇನೋವಾ ಬಗ್ಗೆ. ಹೇಳು ಮಚ್ಚ. ಇನೋವಾ ದ ಓಲ್ಡ್ ಗನ್ ಗಾಡಿ ಅನ್ಬೋದು, ದ ಓಜಿ. ನಾನು ಅದೇ ಹೇಳ್ತಾ ಇದ್ದೆ, ಓಜಿ. ಇಂಜಿನ್ ಎಷ್ಟು ಕಿಲೋಮೀಟರ್ ಹೊಡೆದ್ರು ತಡೆಯೋದ್ರೆ ಇನೋವಾ ಫಾರ್ ಎವರ್. ನಮಗೂ ಒಂಥರ ಈ ಗಾಡಿ ಮೇಲೆ ಆಸೆ ಯಾವತ್ತಿದ್ರು. ಅದು ಹೌದು. ಟೊಯೋಟಾ ಓಜಿ ಗಾಡಿ ಅಂದರೆ SUV ಫಸ್ಟ್ ಮೈಂಡಿಗೆ ಬರೋದೇ ಇನೋವಾ ಅಂತ. ಇವಾಗ ಎಷ್ಟೇ ಫೀಚರ್ಸ್ ಬಿಡ್ಬೋದು, ಎಂತ ಟೆಕ್ ಸೇಫ್ಟಿ ಇರ್ಬೋದು, ಬಟ್ ಇದ್ರ ರಿಲಯಬಿಲಿಟಿ 2.5 ಲೀಟರ್ ಇಂಜಿನ್ ಬರೋದೆಲ್ಲ 2 ಲೀಟರು. ಇದರ ಪವರ್, ಇದು ಹೊಡೆಯೋ ಮಜಾನೇ ಬೇರೆ. ಕಂಫರ್ಟ್ ದಿಸ್ ಕಾರ್ ಪ್ರೊವೈಡ್ಸ್
ಐ ಥಿಂಕ್ ಇವಾಗ ಯಾವ್ದು ಕಾರ್ ಬಂದ್ರು ಪ್ರೊವೈಡ್ ಮಾಡೋಕ್ಕಾಗಲ್ಲ. ಇನೋವಾ ಕೂಡ ಇದು ಫಸ್ಟ್ ಜನರೇಷನ್ ಅಲ್ಲ, ಇದು ಕ್ರಿಸ್ಟಾಗಿಂತ ಮುಂಚೆ ಇದು ಫಸ್ಟ್ ಜನರೇಷನ್ ಇದು. ನೋಡಿ ಇನ್ನೂ ಹೆಂಗೈತಿ, ಯಾವಾಗ ಫಸ್ಟ್ ಜನರೇಷನ್ ಬಂದಿದ್ದು 2005 ಆ ಥರ ತಾನೆ, 2005 to 2010 ಐಡಿಯಾ ಇಲ್ಲ, ಬಟ್ ಇರ್ಬೋದು. ಎಷ್ಟೊಂದು 10 ವರ್ಷದ ಮೇಲಾಗೈತಿ ಇದು, 10 ವರ್ಷದ ಮೇಲಾಗಿದ್ರೆ ಇನ್ನು 10 lakhs ತನಕ ಓಡಿಸಿರೋದು ನೋಡಿದ್ದೀನಿ ನಾವು. ಓನ್ಲಿ ಇನೋವಾ ಟೊಯೋಟಾ ಇಂಜಿನ್ ಭಾಳ ರಿಲಯಬಲ್ ಇದೆ ಇದು. ಹೌದು. ಆಮೇಲೆ ನಿಮಗೆ ಟೊಯೋಟೋದು ಸರ್ವಿಸ್ ಕಾಸ್ಟ್ ತುಂಬ ಬರಲ್ಲ. ಲೈಕ್ ನೀವೇನಾದರೂ ಪಾರ್ಟ್ಸ್ ರೀಪ್ಲೇಸ್ಮೆಂಟ್ ಇದ್ದರೆ, ಆಕ್ಸಿಡೆಂಟಲ್ ಡ್ಯಾಮೇಜಸ್ ಇದೆ, ಅವಾಗ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಟೊಯೋಟೋದು ಪಾರ್ಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇದೆ. ಬಟ್ ನೀವು ಸರ್ವಿಸ್ ಅಂತ ಬಂದರೆ ನಿಮಗೆ ಲೋ ಕಾಸ್ಟಲ್ಲೇ ಆಗಿಬಿಡುತ್ತೆ. ಲೈಕ್ ಡಿಪೆಂಡ್ಸ್ ಅದು ಏನೇನು ನೀವು ಸರ್ವಿಸ್ ಮಾಡಿಸ್ತೀರಾ ಅಂತ. ಬಟ್ ಇನ್ ಜನರಲ್ ನೀವು ಮಾಡಿಸ್ತೀರಾ ಅಂದರೆ ಇಟ್ ವಿಲ್ ಬಿ ಲೋ ಕಾಸ್ಟ್ ಓನ್ಲಿ. ದಿಸ್ ಈಸ್ ದಿ ಮೋಸ್ಟ್ ಟ್ರಸ್ಟೆಡ್ ಕಾರ್ ಅಂತಲೇ ಹೇಳ್ಬೋದು. ಈ OG ಇನೋವಾ ಏನಿದೆ ಫಸ್ಟ್ ಜನ್ರೇಷನು, ಇದು ಅಸೆಂಬಲ್ ಆಗಿದ್ದು ನಮ್ಮ ಬಿಡದಿ ಕರ್ನಾಟಕದಲ್ಲೇ 2005 ಲಾಂಚ್ ಮಾಡಿದಾಗ. ದಿಸ್ ವಾಸ್ ಲೈಕ್ ಐಸ್ ಬ್ರೇಕರ್ ಇದು. ಈ ಸೇಫ್ಟಿ ಆಗಿರ್ಬೋದು, ರಿಲಯಬಿಲಿಟಿ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು, ಈ ಥರನೂ ಮಾಡ್ಬೋದು ಅಂತ ಲೈಕ್ ಯಾರು ಅಂದ್ಕೊಂಡಿರಲ್ಲ. ಅದನ್ನು ಟೊಯೋಟೋ ಪ್ರೂವ್ ಮಾಡಿದ್ರು. ಆ್ಯಂಡ್ ಇದು ರೀಪ್ಲೇಸ್ಮೆಂಟ್ ಬಂದು ಕ್ವಾಲಿಸ್ದು, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಕ್ವಾಲಿಸ್ ಅವಾಗೆಲ್ಲ ಸಿಕ್ಕಾಪಡೆ ಫೇಮಸ್ಸು. ಅದು ಕೂಡ 7-8 ಸೀಟರ್ ವೆಹಿಕಲ್ ಅದು. ಅದ್ರ ರೀಪ್ಲೇಸ್ಮೆಂಟ್ ಬಂದಿದೆ ಈ ಟೊಯೋಟೋ ಇನೋವಾ. ಆ್ಯಂಡ್ ಈ ಟಾಪ್ ವೇರಿಯಂಟಲ್ಲಿ ನಿಮಗೆ 2.5 ಲೀಟರ್ ಇಂಜಿನ್ ಬರುತ್ತೆ. ಆ್ಯಂಡ್ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಎರಡೂ ಬರ್ತಾಯಿತ್ತು. ಡೀಸೆಲ್ ಈಸ್ ವೆರಿ ಫೇಮಸ್. ಆ್ಯಂಡ್ ಡೀಸೆಲಲ್ಲೇ ನಿಮಗೆ ಹೈಯೆಸ್ಟ್ ಪವರ್, ಟಾರ್ಕು ಆ್ಯಂಡ್ ಪರ್ಫಾರ್ಮೆನ್ಸ್ ಸಿಗೋದು. ಆ ಡೀಸೆಲ್ ಇಂಜಿನ್ ಸೌಂಡೇ ಬೇರೆ. ಇವಾಗೆಲ್ಲ ಸಖತ್ ರಿಫೈನ್ಡ್ ಮಾಡಿದ್ದಾರೆ, ಬಟ್ ಇನ್ನೂ ಇದು ನೋಡಿಸಿದ್ರೆ ಆ ಸೌಂಡು ಸಕ್ಕತ್ತಾಗಿ ಒಂಥರ ಇಂಪಾಗಿರುತ್ತೆ ಕಿವಿಲ್ ಕೇಳೋಕ್ಕೆ. ಅಷ್ಟು OG ವೆಹಿಕಲ್ ಇದು. ಆ್ಯಂಡ್ ನಿಮಗೆ ಇದರಲ್ಲಿ AC ಕಂಟ್ರೋಲ್ಸ್ ಬರ್ತಾಯಿತ್ತು 2005 ಅದನ್ನು ಟಾಪ್ ವೇರಿಯಂಟ್ಸಲ್ಲಿ ಯಾರೂ ಅಷ್ಟು ಪ್ರೊವೈಡ್ ಮಾಡ್ತಾಯಿರಲ್ಲ. ಆ್ಯಂಡ್ ಟಚ್ ಸ್ಕ್ರೀನ್ ಬರ್ತಾಯಿತ್ತು. ಆ್ಯಂಡ್ ಕ್ಯಾಪ್ಟನ್ ಸೀಟ್ಸ್ ಇನ್ ಟಾಪ್ ವೇರಿಯಂಟ್ಸ್. ಕ್ಯಾಪ್ಟನ್ ಸೀಟ್ಸ್ ಅಂತೂ ಅದು ಟ್ರೆಂಡ್ ಬ್ರೇಕರ್ ಅಂತಲೇ ಹೇಳ್ಬೋದು. ಇನೋವಾ ಬಿಟ್ಟರೆ ಇವಾಗ್ಲೂ ಅಷ್ಟು ಯಾರು ಆಫರ್ ಮಾಡಲ್ಲ. ಸಫಾರಿ ಆಗಿರ್ಬೋದು, ಇದೆಲ್ಲ ಇರುತ್ತೆ. ಮೋಸ್ಟ್ ಆಫ್ ದಿ ಮ್ಯಾನುಫ್ಯಾಕ್ಚರರ್ಸ್ ಪ್ರಿಫರ್ ಬೆಂಚ್ ಸೀಟ್ಸ್. ಯಾಕೆ ಅಂದರೆ 3 ಸೀಟಿಂಗ್ ಕೊಡ್ಬೋದು ಅಂತ. ಇಂಡಿಯನ್ಸ್ ಯೂಶ್ವಲಿ ಪ್ರಿಫರ್ ಫ್ಯಾಮಿಲಿಯವರು 3 ಸೆಕೆಂಡ್ ರೋ ಏನಿರುತ್ತೆ ಅದು 3 ಸೀಟರ್ನೇ ಪ್ರಿಫರ್ ಮಾಡಿದ್ದಾರೆ. ಬೆಂಚ್ ಸೀಟ್ಸ್ ಅಂತ ಏನು ಕರಿತೀವಿ ಅದು. ಆ್ಯಂಡ್ ಈ ಕ್ಯಾಪ್ಟನ್ ಸೀಟ್ಸಲ್ಲಿ ಅಡ್ವಾಂಟೇಜ್ ಏನಂದರೆ ಇದು ಮೂವೇಬಲ್ ಇರುತ್ತೆ. ಸೊ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಮಿಡಲಿಂದನೇ ನಿಮಗೆ ಥರ್ಡ್ ರೋಗೆ ಹೋಗೋಕ್ಕೆ. ಇದೊಂದು ಕೂಡ ಒಳ್ಳೆ ಅಡ್ವಾಂಟೇಜ್ ಈ ಫಸ್ಟ್ ಜನ್ರೇಷನ್ ಇನೋವಾದು. ಮೋಸ್ಟ್ ಆಫ್ ದಿ ಇಂಡಿಯನ್ ಸೆಲೆಬ್ರಿಟೀಸ್ ಹತ್ರ ಈ ಕಾರ್ ಕಂಪಲ್ಸರಿ ಇದ್ದೇ ಇರುತ್ತೆ ಆ್ಯಂಡ್ ಇರಲೇಬೇಕು. ಇವಾಗ ಕೂಡ ಅಷ್ಟೇ. ಇವಾಗ ಫಸ್ಟ್ ಜನ್ರೇಷನ್ ಆಬ್ವಿಯಸ್ಲಿ ಯೂಸ್ ಮಾಡಲ್ಲ, ಬಟ್ ಕ್ರಿಸ್ಟಾ ಆರ್ ಹೈ ಕ್ರಾಸ್ ಅಂತೂ ಇದ್ದೇ ಇರುತ್ತೆ. ಎಸ್ಪೆಷಲಿ ಕ್ರಿಸ್ಟಾ. ಇನ್ನೂ ಗೌರ್ಮೆಂಟ್ ಕೂಡ ರೆಕಮೆಂಡ್ ಮಾಡುತ್ತೆ ಕ್ರಿಸ್ಟಾನ. MLAs, MPs ಆ್ಯಂಡ್ MLCಸ್ಗೆಲ್ಲನೂ ಯೂಸ್ ಮಾಡ್ತಾರೆ. ಯಾಕಂದರೆ ಇದೊಂಥರ ಬುಲೆಟ್ ಪ್ರೂಫ್ ವೆಹಿಕಲ್ ಅಂತಲೇ ಹೇಳ್ಬೋದು. ಬುಲೆಟ್ ಪ್ರೂಫ್ ಅಲ್ದಿದ್ರು ಆ ಥರ ಬಿಲ್ಡ್ ಕ್ವಾಲಿಟಿ ಇದೆ ಇದು. ಏನಕ್ಕೆ ಬುಲೆಟ್ ಪ್ರೂಫ್ ಅಂತಾರೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನಕ್ಕೆ ಅಷ್ಟು ಜನ VVIPs ಇದನ್ನು ಸೆಲೆಕ್ಟ್ ಮಾಡ್ಕೋತಾರೆ ಅಂದರೆ that is because of the reliability and build quality. This is the OG